ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕೊನೆಗೆ ನಾನೇ ತಲೆ ಓಡಿಸಿ ಒಂದು ಐಡಿಯಾ ಕೊಟ್ಟೆ. ಅದ್ರ ಪ್ರಕಾರ ಮಾಡಿದ್ರು, ಸಕ್ಸಸ್ ಆಗೋಯ್ತು. ಮ್ಯಾಟ್ರು ಯಾರಿಗೂ ಗೊತ್ತಿಲ್ಲ, ಕಂಡಿಡಿಯಕ್ಕೂ ಆಗಲ್ಲ ರಾವಣ್ ಬಾಯಿ. ಒಬ್ಬೊಬ್ಬನಿಗೂ 50,000 ಕೊಟ್ಟಿದ್ದೀನಿ. 50,000 ಯಾ ಮಹಾರಾಗಿ, ಲಕ್ಷ ಬೇಕಿದ್ರು ಕೊಡ್ಬೋದಿತ್ತು. ಎಂಥ ಕೇಸ್ ಇದು. ಜಡ್ಜ್ಮೆಂಟ್ ಆಗಿದ್ರೆ 20 ವರ್ಷ ನಾನು ಹೊರಗಡೆನೆ ಬರಕ್ಕಾಗ್ತಿರ್ಲಿಲ್ಲ. 20 ವರ್ಷ ಆದ್ಮೇಲೆ ನಾನ್ ಬಂದ್ರು ಒಂದೇ, ಅಲ್ಲೇ ಸತ್ರು ಒಂದೇ. ಎಂತೆಂಥ ಕೇಸ್ನ ಹೊಡೆದು ಬಂದಿದ್ದೀನಿ. ಆದ್ರೆ ಈ ಕೇಸ್ ಜಡ್ಜ್ಮೆಂಟ್ ವರ್ಗೂ ಬಂತಲ್ಲಪ್ಪ, ಹೇಗ್ ಬಚಾವಾಗೋದು ಅಂತ ಟೆನ್ಷನ್ ಅಲ್ಲಿದ್ದೆ. ಈಗ ರಿಲೀಫ್ ಆಯ್ತು. ನಾವೆಲ್ಲ ಜೊತೆಲೇ ಇಟ್ಕೊಂಡು ನಿಮ್ಮನ್ನು ಒಳಗಡೆ ಹೋಗ್ಬಿಡ್ತೀವ ರಾವಣ್ ಬಾಯಿ. ಅಕಸ್ಮಾತ್ ಒಳಗಡೆ ಏನಾದರೂ ಹೋಗಿದ್ರು ಒಂದೇ ತಿಂಗಳಲ್ಲಿ ಕೇಸ್ನ ಉಲ್ಟಾ ಪಲ್ಟಾ ಮಾಡಿ ಆಚೆ ಕರ್ಕೊಂಡ್ಬರ್ತಾ ಇದ್ವಿ. ಏನೇ ಆದ್ರೂ ಜೈಲಿಗೆ ಹೋದ್ರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಾವೇನೇ ಮಾಡಿದ್ರು ಒಳಗಡೆ ಹೋಗಲ್ಲ ಅನ್ನೋದಿದೆಯಲ್ಲ, ಆ ಗತ್ತೆ ಬೇರೆ. ಅರ್ಧ ಜನ ಹೆದರ್ಕೊಳ್ಳೋದೆ ಆ ಗತ್ತಿಗೆ. ವ್ಯವಹಾರ ಕೂತ್ರೆ ನಮ್ಮ ಮಾತಿಗೆ ಎದುರು ಮಾತಾಡಕ್ಕಾಗಲ್ಲ ಅವ್ರಿಗೆ. ಹಾಗೆ ಹೆದರ್ತಾರ ಅವರು. ಒಂದ್ಸಲಿ ಯಾವ್ದಾದ್ರು ಕೇಸಲ್ಲಿ ನಮಗ್ ಶಿಕ್ಷೆ ಆದ್ರೆ ಚಿಲ್ರೆ ಹುಡುಗರೆಲ್ಲ ಮೇಲ್ ಬಂದ್ಬಿಡ್ತಾರೆ, ನಮ್ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ. ಸರಿ ಬಾಯಿ, ಲಾಯರ್ಗೆ ವಿಷಯ ಹೇಳ್ಬಿಡ್ತೀನಿ. ಅವ್ರಿಗೆ ವಾದ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಮೊದಲು ಆ ಕೆಲಸ ಮಾಡಿದ್ರು. ಸರಿ ರಾವಣ್ ಬಾಯಿ. ಹಲೋ, ಲಾಯರ್ ಜಯರಾಮ್ ಅವರ? ಅದು ಕೇಸ್ ಬಗ್ಗೆ. ರೇ ಸಚಿನ್, ಬನ್ರಿ ಇಲ್ಲಿ. ಸರ್, ರೇ, ವಂಜಾ ಮರ್ಡರ್ ಕೇಸ್ದು ಇವತ್ತು ಜಡ್ಜ್ಮೆಂಟ್ ಇದೆ. ಇನ್ವೆಸ್ಟಿಗೇಷನ್ ಟೀಮ್ಗೆ ಎಲ್ಲ ಎವಿಡೆನ್ಸ್ ರೆಡಿ ಇದೆಯಾ ಅಂತ ಕೇಳ್ರಿ. ಹ್ಞೂ ಸರ್. ಇವತ್ತೇನು ಕೇಳಲ್ಲ. ಅಕಸ್ಮಾತ್ ಲಾಯರ್ ಏನಾದರೂ ಕೇಳಿದ್ರೆ ಎಲ್ಲ ಸಬ್ಮಿಟ್ ಮಾಡಬೇಕಾಗತ್ತೆ. ಸರ್, ಎಲ್ಲ ಎವಿಡೆನ್ಸು ಇದೆಯಂತೆ ಸರ್. ಆದರೆ ಒಂದೇ ಒಂದು ಒರಿಜಿನಲ್ ಎವಿಡೆನ್ಸ್ ಮಿಸ್ ಆಗಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಎವಿಡೆನ್ಸ್ ಇದೆಯಂತೆ ಸರ್. ಯಾವುದ್ರಿ ಅದು ಎವಿಡೆನ್ಸು? ಅದೇ ಸರ್, ಶೂಟ್ ಮಾಡಿರೋ ಬುಲೆಟ್ಟು. ಒರಿಜಿನಲ್ ಬುಲೆಟ್ ಮಿಸ್ ಆಗಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಬುಲೆಟ್ ಇದೆಯಂತೆ ಸರ್. ರೇ, ಎವಿಡೆನ್ಸ್ಗಳನ್ನ ನೋಡ್ಕೊಳಕ್ಕಾಗದೆ ಕತ್ತೆ ಕಾಯ್ತಿದ್ದೀರಿ ಅಂದ್ರೆ ನೀವೆಲ್ಲ. ಇವತ್ತು ಜಡ್ಜ್ಮೆಂಟ್ ರೀ. ಅಕಸ್ಮಾತ್ ಏನಾದ್ರು ಎವಿಡೆನ್ಸ್ ಕೇಳಿದ್ರೆ ಏನ್ರಿ ಮಾಡೋದು ನಾವು? ಎವಿಡೆನ್ಸ್ನೆಲ್ಲ ಮೊದ್ಲೇ ಸರಿಯಾಗಿ ನೋಡ್ಕೋಬೇಕು ತಾನೆ. ಅದನ್ನೆಲ್ಲ ಪರೀಕ್ಷೆಗೆ ಒಳಪಡಿಸ್ಬೇಕು. ಯಾಕೆ ಅಂದ್ರೆ ಈ ಕೇಸು ಮಧ್ಯದಲ್ಲಿ ಡಿಲೇ ಆಗಿದೆ. ರೇ, ಮೊದ್ಲೇ ಸಬ್ಮಿಟ್ ಮಾಡಿದ್ದ ಎವಿಡೆನ್ಸ್ ಕೊಡು. ಸಂಶಯ ಇದೆ ಅಂದ್ರೆ ಏನ್ರಿ ಮಾಡೋದು? ಮೊದ್ಲೇ ಬಂದು ಹೇಳ್ಬಾರ್ದೇನ್ರಿ? ಸರ್, ಅದು ನಿನ್ನೆ ಮಧ್ಯಾಹ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿದ್ರಂತೆ ಸರ್. ಎಲ್ಲ ಸರಿಯಾಗಿತ್ತಂತೆ ಸರ್. ಅದು ರಾತ್ರಿಯಲ್ಲೂ ಮಿಸ್ ಆಗೋಗಿದೆ ಸರ್. ಅದು ಅವ್ರಿಗೆ ಗೊತ್ತಾಗಿರೋದೇ ಇವತ್ತು ಬೆಳಿಗ್ಗೆ. ಈಗ ಹೇಳಿದ್ರು ಸರ್ ಅದನ್ನ. ರೈ, ಯಾರು ಚೇಂಜ್ ಮಾಡಕ್ಕಾಗತ್ತೆ? ಅಲ್ಲೇ ಏನೋ ಲೂಪೋಲ್ ಆಗಿದೆ. ದುಡ್ಡು ತಗೊಂಡು ಯಾವನು ಚೇಂಜ್ ಮಾಡಿದ್ದಾನೆ? ರೈ, ಎಷ್ಟು ಕಷ್ಟಪಟ್ಟು ಇನ್ವೆಸ್ಟಿಗೇಟ್ ಮಾಡಿದ್ದು ಗೊತ್ತಾ? ಈ ಸಲ ಗ್ಯಾರಂಟಿ ಕನ್ವಿಕ್ಷನ್ ಆಗತ್ತೆ ಅಂತ ನಂಬಿಕೆಯಲ್ಲಿದ್ದೆ ರೀ. ಅದು ಹೊರಟೋಯ್ತಾ? ಈಗ ಮಾಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಹೇಗ್ರಿ ನಂಬಿಕೆ ಬರುತ್ತೆ?
ನಮ್ಮ ಟೀಮ್ನವ್ರಿಗೆ ಒಂದು ಚೂರು ಜವಾಬ್ದಾರಿ ಇಲ್ಲ. ಯಾವ್ಯಾವ ಎವಿಡೆನ್ಸ್ನ ಹೇಗೆ ಪ್ರಿಸರ್ವ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇಷ್ಟೊಂದು ಕೇರ್ಲೆಸ್ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ನವರು ಜವಾಬ್ದಾರಿಯಿಂದ ಈ ಕೆಲಸ ಮಾಡಬೇಕು. ಅಲ್ಲ ರೀ, ಅಕಸ್ಮಾತ್ ಅಪರಾಧಿಗಳೇನಾದ್ರೂ ಎವಿಡೆನ್ಸ್ನ ಎಸ್ಕೇಪ್ ಮಾಡಿಸಿದ್ರೆ ಅದನ್ನ ಅವರು ಲಾಯರ್ಗೆ ಹೇಳಿದ್ರೆ, ಆ ಲಾಯರು ಎವಿಡೆನ್ಸ್ನ ಕ್ರಾಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಆಗ ನಾವೇನ್ರಿ ಮಾಡೋಕ್ಕಾಗತ್ತೆ? ಸರ್, ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಒರಿಜಿನಲ್ ಎವಿಡೆನ್ಸ್ಗಳು ಇದೆ ಸರ್. ಅವ್ರು ಬಳಸಿದ ಬಟ್ಟೆಗಳು, ಶೂಟ್ ಮಾಡಕ್ ಬಳಸಿದ ಗನ್ನು ಎಲ್ಲ ಇದೆ ಸರ್. ಅಲ್ಲ ರೀ, ಬರೀ ಗನ್ ಇದ್ರೆ ಏನ್ರಿ ಪ್ರಯೋಜನ? ಬುಲೆಟ್ ಬೇರೆ ಇದ್ರೆ ಜಡ್ಜು ಯಾಕ್ರಿ ಸುಗಿಲ್ಲ ನಮ್ಗೆ? ರೇ, ಗನ್ನೇ ಬೇರೆ ಬುಲೆಟೇ ಬೇರೆ ಆದ್ರೆ ಯಾವ ಗ್ಯಾರಂಟಿ ಮೇಲೆ ಅದನ್ನ ಸಬ್ಮಿಟ್ ಮಾಡಕ್ಕಾಗತ್ತೆ ನಾವು? ಒಂದು ಕೊಲೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಕೊಲೆ ಮಾಡಿರೋರನ್ನ ಕನ್ವಿಕ್ಟ್ ಮಾಡೋದು ಎಷ್ಟು ಕಷ್ಟ ಗೊತ್ತೇನ್ರಿ? ಟ್ರಯಲ್ ಮಾಡುವಾಗ ಬುಲೆಟ್ ಇತ್ತು, ಜಡ್ಜ್ಮೆಂಟ್ ಮಾಡುವಾಗ ಬುಲೆಟ್ ಇಲ್ಲ ಅಂದ್ರೆ ಏನ್ರಿ ಮಾಡೋದು? ರೇ, ನಮ್ಮ ಕೆಲಸ ಹೋಗುತ್ತೆ. ಯಾಕೆ ಅಂದ್ರೆ ಇನ್ವೆಸ್ಟಿಗೇಷನ್ ಟೀಮು ಜವಾಬ್ದಾರಿ ಆಗುತ್ತೆ. ಒಬ್ಬನ ಬೇಜವಾಬ್ದಾರಿಯಿಂದ ಎಲ್ರು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ರೈಟ್, ಎವಿಡೆನ್ಸ್ ಯಾರ ಕಂಟ್ರೋಲ್ ಅಲ್ಲಿ ಇತ್ರಿ? ಸರ್, ಅದು ರಂಗಸ್ವಾಮಿ ಅಂತ ಸರ್.